ಈ ಪ್ರಕರಣದಲ್ಲಿ ಅದು ಮರು ತನಿಖೆಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದೋ ಒಂದು ಆಗಬೇಕು. ಆಗಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತೆ ಅವ್ನು ಯಾವನವನು ಹೆಡೆಮುರಿ ಕಟ್ಕೊಂಡು ತರಬೇಕು. ನಂಗೆ ಅರ್ಥವಾಗದೇ ಇರೋದು ಇದರಲ್ಲಿ ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದೇನ್ ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದರಲ್ಲಿ ಇದು ಧರ್ಮದ ಆಸ್ಪತ್ರೆ ಆಗಿದ್ರು ನಾನಂತೂ ಧರ್ಮರಾಯ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಚರ್ಚಲ್ಲಿ ಏನೋ ಆಗತ್ತೆ ಅಂತ ಅನ್ಕೊಳ್ಳೋಣ, ಆದ್ರೆ ಆಗತ್ತೆ ಅನ್ಕೊಳ್ಳೋಣ, ವ್ಯಾಟಿಕನ್ ಅನ್ನ ಬ್ಲೇಮ್ ಮಾಡ್ತೀರಾ, ವ್ಯಾಟಿಕನ್ಗೆ ಅಲ್ಲಿಗೆ ಬ್ಲೇಮ್ ಮಾಡ್ಬಿಡ್ತೀರಾ, ಎಲ್ಲ ಅವ್ರದ್ದು ಶೆಟ್ಟಿ ಅಂತ ಅಂದ್ಬಿಡ್ತೀರಾ. ಹಂಗಾರೆ ಗ್ವಾಮಳಕ್ಕೆ ತಾಕ್ಬಿಡ್ತೀನಿ ನಿನ್ ಮಕ್ಕ ನಮ್ ಕರಿಮಲೆ ಹುಚ್ಚವಯ್ಯ. ಅಥವಾ ಇಲ್ಲಿ ಯಾವುದೋ ಒಂದು ಮಸೀದಿಲಿ ಏನೋ ಒಂದು ಆಗತ್ತೆ ಅನ್ಕೊಳ್ಳೋಣಪ್ಪ, ನಾಳೆ ಏನೋ ಒಂದು ಆದರೆ ನಾ ಹೇಳೋದು ಅಲ್ಲಿ ಮುಖ್ಯಸ್ಥರ ಹತ್ರದಿಂದನೋ ಅಥವಾ ಆ ಮಸೀದಿ ಒಳಗಡೆ ಯಾರೋ ಕೆಲಸ ಮಾಡೋರು ಏನೋ ಒಂದು ಆಗ್ಬಿಡುತ್ತಪ್ಪ, ಅದಕ್ಕೆ ಆ ಮಸೀದಿ ಮುಖ್ಯಸ್ಥರೇ ಕಾರಣ ಅಂತನೋ, ಅಥವಾ ಬೆಂಗಳೂರಿಗೂ ಕರ್ನಾಟಕಕ್ಕಿರೋ ಮುಸ್ಲಿಂ ಸಂಘಟನೆ ಯಾವುದೊಂದು ದೊಡ್ಡ ಅತಿ ದೊಡ್ಡ ಸಂಘಟನೆ ಯಾವ್ದಿರುತ್ತೋ ಅವರೇ ಕಾರಣ ಹಂಗಂತೀರಾ? ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ, ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ. ಹೇಗೆ ಅವ್ರ ಜವಾಬ್ದಾರರಾಗ್ತಾರೆ? ರಾಜಕೀಯ ಪಕ್ಷಗಳು ಬಹಳ ಸರಿ ತಮ್ಮ ಲೀಡರ್ಗಳು ಮಾಡ್ತಾರೆ, ಅದು ವೈಯಕ್ತಿಕವಾಗಿ ಮಾಡೋದಕ್ಕೆ ಪಕ್ಷ ಜವಾಬ್ದಾರಿನಾ ಅಂತಂದಿಲ್ವಾ ನೀವು? ಇಲ್ಲ ಹೆಂಗಾಗತ್ತೆ ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ. ಇದು ಯಾಕೆ ಅವ್ರನ್ನೇ ಗುರಿ ಏನಕ್ಕದು? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದ್ರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ, ಸಮ್ವನ್ ಇಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಬಟ್ ಈಗ ಅವರು ಹೇಳಿದಾರಲ್ಲ ಅದೇನು ತನಿಖೆ ಮಾಡಿಸಿ ಅಂತ ನಾನು ಹೇಳೋದು, ಯಾತಕ್ಕೆ ಸುಮ್ಮನೆ ಇರ್ತೀರಿ? ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದದ್ದೇ ನಾನು, CBIಗೆ ಒಪ್ಪಿಸಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು. ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ, ಅದಕ್ಕೆ ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ, ಇನ್ನಷ್ಟು ಮುಂದುವರಿಸಲಿ ತನಿಖೆ, ಇನ್ನಷ್ಟು ತನಿಖೆ ಮುಂದುವರಿಸಲಿ. ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಾಣೋಣ. ಇನ್ನೊಬ್ಬರ ರಾಜಕಾರಣಿಗಳ ಮಕ್ಕಳೇನೋ ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ? ರೇ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪನ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು? ಹೌದು. ಹಾಗೆ ಅರ್ಥ ಆಯ್ತು ಅನ್ಸುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು ಯಾರು ಇದಾರೋ ಇಲ್ವೋ, ಲೆಟ್ ಇಟ್ ಬಿ, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಕೋರ್ಟ್ ಅಲ್ಲಿ. ಅವ್ರನ್ನ ಎಳೆಯೋದು ತಪ್ಪು, ಬಟ್ ಮರು ತನಿಖೆ ಆಗಬೇಕಿದು, ಫೇರ್, ವೆರಿ ಫೇರ್. ಅದು ಆ ಬಗ್ಗೆ ಮಾತ್ರ ಅದನ್ನ ಮಾಡಬೇಕು. ದೇಶದ ಕತೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ.